ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ಸೋಮ್ಲಿತರ್ ಚಾನಲ್. ಇವತ್ತು ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು, ಅಂದರೆ ಬ್ಯಾಡ್ ನ್ಯೂಸ್ ಆಗೋದು ಲಾಸ್ಟ್ ಮಿನಿಟಲ್ಲಿ ದೇವರು ಯಾವಾಗಲೂ ನನ್ನ ತಪ್ಪಿಸ್ತಾ ಇರ್ತಾರೆ, ಏನೂ ಬ್ಯಾಡ್ ಆಗದಿರಂಗೆ. ಆ ಥರನೇ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ, ನಾನು ನಿದ್ದೆ ಕಣ್ಣಲ್ಲಿದ್ದೆ. ಆವಾಗ ಯಾರೋ ಒಬ್ಬರು ಅಮೆಝಾನಿಂದ ಬಂದಿದ್ದೀವಿ ಅಂತ ಬಂದಿದ್ರು. ಪಾಪ ಕೊರಿಯರ್ ಬಾಯ್ ತುಂಬ ಒಳ್ಳೆಯವನಾಗಿದ್ದಕ್ಕೆ ನಾನು ಇವತ್ತು ಸೇಫ್ ಆದೆ, ಇಲ್ಲಾಂದರೆ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಇರೋ ಅಕೌಂಟಲ್ಲಿರೋ ದುಡ್ಡೆಲ್ಲ ಝೀರೋ ಆಗಿಬಿಡೋದು. ಬಂದುಬಿಟ್ಟು ನನ್ನ ಹೆಸರಲ್ಲೇ ಬುಕ್ ಆಗಿದೆ, ಕಾವ್ಯ ಶಿವಪ್ರಕಾಶ್ ಅನ್ನೋ ಹೆಸರಲ್ಲೇ ಬುಕ್ ಆಗಿ ಕೊರಿಯರ್ ಒಂದು ಬಂದಿದೆ ಅಮೆಝಾನಿಂದ ಅಂತ ಬಂದಿದ್ದರು. ನನಗೆ ನೋಡಿದ ತಕ್ಷಣ ಇಲ್ಲ ಸರ್, ನಾನು ಓನ್ಲಿ ಮಶ್ರೂಮ್ ರಿಲೇಟೆಡ್ ಬಿಟ್ಟು ಬೇರೆ ಏನೂ ಬುಕ್ ಮಾಡಲ್ಲ, ಅದನ್ನು ಹಂಡ್ರೆಡ್ಸಲ್ಲಿರುತ್ತೆ, ಥೌಸಂಡ್ಸಲ್ಲಿ ಯಾವುದು ಬುಕ್ ಮಾಡಲ್ಲ. ಅದೊಂದು ಧೈರ್ಯ. ನನ್ನ ಹಸ್ಬೆಂಡ್ ಹೆಸರಲ್ಲಿ ಬಂದರೆ ಮಾತ್ರ ಕೊರಿಯರ್ಸ್ಗೆ ಅದು ವ್ಯಾಲ್ಯೂ ಇರುತ್ತೆ. ನಾನಂತೂ ಕೊರಿಯರ್ಗೆ ಜಾಸ್ತಿ ಕೊಟ್ಟು ಎಲ್ಲ ಬುಕ್ ಮಾಡೋದಿಲ್ಲ. ನೋಡಿದ ತಕ್ಷಣ 900 ಆ್ಯಂಡ್ ಚೇಂಜ್ ಇತ್ತು. ಸೊ ಇಂಥದ್ದು ನಾನೇನು ತಗೊಡ್ಸ್ಕೊಂಡೆ ಅಂದ್ಬಿಟ್ಟು ನಾನು ಹೇಳಿದೆ, ಕೊರಿಯರ್ ಬುಕ್ ಮಾಡಿಲ್ಲ ಸರ್ ನಾನು ಅಂತಲೇ ಹೇಳಿದೆ ಅವ್ರಿಗೆ. ಒಂದು ಕೆಲಸ ಮಾಡಿ ಮೇಡಮ್, ಕೊರಿಯರ್ ಓಪನ್ ಮಾಡಿ ನೋಡಿ, ನಿಮ್ಮದೆಲ್ಲ ಅಂದರೆ ನೀವು ರಿಟರ್ನ್ ನಾನು ತೊಗೊಂಡು ಹೋಗ್ತೀನಿ ಇವಾಗಲೇ ಅಂತ ಹೇಳಿದ್ರು. ಲಕ್ಕಿ ನೋಡಿ, ಆ ವ್ಯಕ್ತಿ ನನಗೆ ಆ ಐಡಿಯಾ ಕೊಡಲಿಲ್ಲ ಅಂದಿದ್ರೆ ಸ್ಕ್ಯಾನರ್ ಸಹ ಓಪನ್ ಮಾಡಿ ಸ್ಕ್ಯಾನರ್ ರೆಡಿಯಾಗಿ ಇಟ್ಕೊಂಡಿದ್ದೆ ನಾನು. ಇದು ತುಂಬ ದೊಡ್ಡ ಮೋಸ. ಓಕೆ, ಒಂದು ಲೈಟ್ ವೆಯ್ಟ್ ಸೀರೆ ಬಂದಿದೆ. ನನ್ನ ಸೀರೆ ಅಸಲಿಗೆ ನಾನು ಆರ್ಡರೂ ಕೊಡಲ್ಲ, ನನಗೆ ಗೊತ್ತೂ ಆಗೋಲ್ಲ ಕೊಡೋದಕ್ಕೆ. ಏನು ಗಿಫ್ಟ್ ಮಾಡಿದ್ರು ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದರೆ ಇರೋ ಅಕೌಂಟಲ್ಲಿರೋದೆಲ್ಲ ಝೀರೋ ಆಗಿಬಿಡೋದು. ಇದೊಂದು ದೊಡ್ಡ ಸ್ಕ್ಯಾಮ್ ಬಂದಿದೆ ನೋಡಿ. ಅವ್ರು ಕೊಟ್ಟಿರೋ ಐಡಿಯಾ, ಕೊರಿಯರ್ ಬಾಯ್ ಕೊಟ್ಟಿರೋ ಐಡಿಯಾದಿಂದ ನನ್ನ ದುಡ್ಡೆಲ್ಲ ಮಿಗಲಿದೆ ಇವತ್ತು. ಆಮೇಲೆ ಅವ್ರು ರಿಟರ್ನ್ ಮಾಡಿಸ್ಕೊಂಡ್ರು. OTP ಕೇಳಿದ್ರು. OTP ಕೊಡೋವಾಗಲೂ ಭಯ ನನಗೆ ಏನಾಗುತ್ತೋ ಅಂತ. ಅದರಲ್ಲಿ ಬರೆದಿತ್ತು ಫ್ಲಿಪ್ಕಾರ್ಟ್ ರಿಟರ್ನ್ OTP ಅಂತ. ಇವಾಗ OTP ಕೊಡಬೇಕು ಅಂತ ಭಯನೇ, ಸ್ಕ್ಯಾನ್ ಮಾಡಬೇಕಂದ್ರೂ ಭಯನೇ. ಈ ಥರ ನೀವು ಯಾವುದಾದ್ರೂ ಕೊರಿಯರ್ ಬಂದರೆ ನೀವು ಕೊಟ್ಟಿದ್ದೀರಾ ಅಂತ ನೋಡಿ. ಅಕಸ್ಮಾತಾಗಿ ನಿಮ್ಗೆ ಅನುಮಾನ ಇದ್ದರೆ ಕ್ಯಾಶ್ ಕೊಡಿ. ಇವತ್ತಿಂದ ನಾನು ಯಾರೇ ಕೊರಿಯರ್ ಅವ್ರು ಬಂದರೂ ಕ್ಯಾಶೇ ಕೊಡ್ತೀನಿ, ನಾನೇ ಆರ್ಡ್ರ್ ಮಾಡಿದ್ರು. ಇದೊಂದು ಹೊಸ ಅನುಭವ ಅಂದ್ಕೊಳ್ಳಿ. ದಯವಿಟ್ಟು ಈ ಥರದ ಮೋಸಕ್ಕೆ ಒಳಗಾಗಬೇಡಿ. ಗುಡ್ ನ್ಯೂಸ್ ಹೇಳ್ತೀನಿ ಇವಾಗ. ಝೊಮ್ಯಾಟೋಲಿ ನಾನು ಕ್ಲೌಡ್ ಕಿಚನ್ಗೆ ಅಪ್ಲೈ ಮಾಡಿದ್ದೆ, ಲೈವ್ ಹೋಗಿದೆ. ಅಂದರೆ ನಾನು ಓನ್ಲಿ ಮಶ್ರೂಮ್ ರಿಲೇಟೆಡೇ ಕುಕ್ ಮಾಡಿ ಕೊಡೋಣ ಅನ್ನೋದಕ್ಕೆ. ಮಶ್ರೂಮ್ ಬಿರಿಯಾನಿ, ಪೆಪ್ಪರ್ ಫ್ರೈ, ಮಶ್ರೂಮ್ ಕರೀಸ್. ಇದು ಏನಾಗುತ್ತೆ ಅಂದರೆ, ನಾವು ಬೆಳೆದಿರೋ ಮಶ್ರೂಮ್ನ ರೀಟೇಲರ್ಸ್ಗೆ ನಾನು ಸೇಲ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡೋಣ ಅಂತಿದ್ದೀನಿ, ಕೆಲವೊಂದು ಮೆಥಡ್ಸ್ ಯೂಸ್ ಮಾಡಿ. ಸೊ ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ಮಶ್ರೂಮ್ದು ನನಗೆ ರಿಟೇಲ್ ಹೋಗೋದು ಬಿಟ್ಟು ಹೋಲ್ಸೇಲಿಗೆ ಕೊಡಲ್ಲ ನಾನು. ಹೋಲ್ಸೇಲಿಗೆ ಕೊಡಬೇಕಂದ್ರೆ ನನಗೆ ಇಲ್ಲೇ ಬಂದು ತೊಗೊಂಡೋಗೋರು ಇದ್ದಾರೆ ಪಾಪ. ಬಟ್ ಆದರೆ ಹೋಲ್ಸೇಲು ನಾನು ಕೊಡೋದಕ್ಕೆ ಯಾಕೋ ನನಗೆ ಕಂಫರ್ಟಬಲ್ ಇರೋಲ್ಲ. ಪ್ಯಾಕಿಂಗ್ ಎಲ್ಲ ಮಾಡಿ ಆಮೇಲೆ ಅವ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ನಮಗೆ ಹೇಳಿ ಅವೆಲ್ಲ ನನಗೆ ಯಾಕೋ ಕಂಫರ್ಟ್ ಅನಿಸಲ್ಲ. ಯಾಕೆಂದರೆ ಇದಕ್ಕೆ ಮುಂಚೆ ಕೊಟ್ಟಿದ್ದೀನಿ ನಾನು. ಸೊ ಅದಕ್ಕಿಂತ ಬೆಟರು ಕ್ಲೌಡ್ ಕಿಚನಲ್ಲಿ ನಮ್ಮ ಪ್ರಾಡಕ್ಟ್ನ ನಾವೇ ಸೇಲ್ ಮಾಡ್ಕೊಳ್ಳೋಣ ಅಂತ ಅದರ ಪ್ರಯತ್ನವಾಗಿ ಮಾಡಿದ್ದೆ. ಇವತ್ತು ಲೈವ್ ಹೋಗ್ಬೇಕಿತ್ತು, ಬಟ್ ನಂಗೆ ಸ್ವಲ್ಪ ಭಯ ಆಯಿತು, ಮೆಟೀರಿಯಲ್ಸ್ ಏನೂ ಇಲ್ಲ ಅಂತ. ನಾಳೆಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.